ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಯುಗಾದಿ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಮನೆಗೆ ಬಂದಮೇಲೆ ನಮ್ಮ ಮನೇಲಿ ಮೊದಲನೇ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ತುಂಬ ಸಿಂಪಲಾಗೆ ಮಾಡಿದ್ದೀನಿ. ಏನಂದರೆ ಆಗಲಿಲ್ಲ ಬೇಗ ಮಾಡೋದಕ್ಕೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಹಬ್ಬ ಅಲ್ವಾ, ವರ್ಷಕ್ಕೊಂದು ಹಬ್ಬ ಮಾಡಲೇಬೇಕು ಸೆಲೆಬ್ರೇಷನು. ಸೊ ಹಾಗಾಗಿ ಸಿಂಪಲಾಗೆ ಸೆಲೆಬ್ರೇಷನ್ ಮಾಡಿದ್ವಿ. ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ತೆಗೆದಿದ್ದೀನಿ, ಹಾಕ್ತೀನಿ ನೋಡಿ. ಹಾಗೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ವಿ, ಪೂಜೆ ಸಿಂಪಲಾಗಿ ಮಾಡಿದ್ದೀನಿ. ಅದಷ್ಟು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ಇಲ್ಲ, ಏಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ವಿಡಿಯೋ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಹಾಗೆ ಲೈಟಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಪೂಜೆ ಮಾಡಿ ಮುಗಿಸಿದ್ವಿ. ಹಾಗೆ ಇದು ನನ್ನ ಒಂದು ಡ್ರೆಸ್ಸು ತೋರಿಸ್ತೀನಿ. ಇದೊಂದು ಕ್ವಾಡ್ ಸೆಟ್, ಇದು ತುಂಬ ಚೆನ್ನಾಗಿದೆ. ಲೈಟ್ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ತೋರಿಸ್ತೀನಿ ಫುಲ್ ಹೇಗಿದೆ ನನ್ನ ಡ್ರೆಸ್ಸು ಅನ್ನೋದನ್ನು ತೋರಿಸ್ತೀನಿ. ಮತ್ತು ನಿಮ್ಮೆಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿದ್ದಾರೆ, ಅವ್ರನ್ನೂ ಕೂಡ ತೋರಿಸ್ತೀನಿ. ಮಾತಾಡ್ಸೋಣ, ಇಲ್ಲೇ ಇದ್ದಾರೆ, ಹಾಯ್ ಮಾಡಿ. ಇದು ನನ್ನ ಮಗಳಿಗೆ ಡ್ರೆಸ್ ಕೊಡಿಸಿದಂಥದ್ದು, ನಿಂತ್ಕೊಳ್ಳಿ. ಈ ಥರ ಇದೆ. ಇದು ಬಂದು ಎಲ್ಲಿ ತೊಗೊಂಡಿದ್ದು, ಈಸಿ ಬೈಯಲ್ಲಿ ಶಾಪ್ ಮಾಡಿದ್ದು ಇವಳಿಗೆ. ಆ ಶಾಪಿಂಗ್ ಕ್ಲಿಪ್ಪಿಂಗ್ಸ್ನು ಕೂಡ ಹಾಕ್ತೀನಿ. ಹಾಗೆ ನನ್ನ ಹಸ್ಬೆಂಡು, ಇವರೇನು ಹೊಸ ಬಟ್ಟೆ ತೊಗೊಂಡಿಲ್ಲ, ಇವಳು ಮತ್ತು ನಾನು ಮಾತ್ರ ಹೊಸ ಬಟ್ಟೆ. ಕೆಲವೊಂದು ಸರಿ ಎಷ್ಟು ಹೆಣ್ಮಕ್ಳು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ಅಲ್ವಾ. ನಮ್ಮೆಲ್ರಿಗೂ ಕೂಡ ಹೊಸ ಬಟ್ಟೆಗಳು ನಾವು ತೊಗೊತಾ ಇರ್ತೀವಿ, ಬಟ್ ಗಂಡು ಮಕ್ಕಳು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಮತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹಸ್ಬೆಂಡ್ ಮತ್ತು ಮಗಳೂ ಕೂಡ ವಿಶ್ ಮಾಡ್ತಾರೆ. ಬನ್ನಿ, ವಿಶ್ ಮಾಡ್ತೀರಾ? ಹ್ಯಾಪಿ ಯುಗಾದಿ. ಎಲ್ಲರೂ ಒಟ್ಟಿಗೆ ಹೇಳೋಣ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಮತ್ತು ನೀವೆಲ್ಲರೂ ಕೂಡ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಹಾಗೆ ನಿಮ್ಮ ಲೈಫಲ್ಲೂ ಕೂಡ ಬೇವು ಬೆಲ್ಲ ಎರಡೂ ಕೂಡ ಸರಿ ಸಮಾನವಾಗಿ ಎಲ್ರಿಗೂ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ. ಹಾಗೆ ನಾವು ಅಷ್ಟೇ ಬೇವು ಬೆಲ್ಲ ಎಲ್ಲ ತಿಂದ್ವಿ, ಚೆನ್ನಾಗಿತ್ತು. ಇನ್ನು ಮುಂದೆ ಇಷ್ಟು ದಿನ ಬರೀ ಬೇವೇ ತಿಂದಿದ್ವಿ, ಇನ್ನು ಮುಂದೆ ನಾನು ಸ್ವಲ್ಪ ಬೇವು ಜೊತೆ ಸ್ವಲ್ಪ ಬೆಲ್ಲ ಸಿಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು. ಹಾಗೆ ಈ ವ್ಲಾಗ್ ಎಲ್ಲ ನಿಮಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಸರಿನಾ? ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ಬಟ್ಟೆನ ಕೊಡಿಸಿದ್ರು ನನ್ನ ಮಗಳಿಗೆ. ಸೊ ಆ ಬಟ್ಟೆನ ಸ್ವಲ್ಪ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೇಲರ್ ಹತ್ರ ಬಂದಿದ್ದೀನಿ. ಹಾಗೆ ಇದೆಲ್ಲ ಸ್ವಲ್ಪ ತುಂಬ ಹಳೆ ವ್ಲಾಗ್ನೇ ಶೇರ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ಹಾಗಾಗಲ್ಲ, ಇನ್ನು ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ರೀಸೆಂಟ್ ವ್ಲಾಗ್ಸ್ಗಳೇ ಬರುತ್ತೆ. ಇದು ಲಾಸ್ಟು, ಇದಾದಮೇಲೆ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ಸ್ಗಳನ್ನೂ ಕೂಡ ಮಾಡಿಲ್ಲ. ನೆಕ್ಸ್ಟ್ ಬರೋ ಅಂಥ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಆಲ್ರೆಡಿ ನನ್ನ ಸುತ್ತಮುತ್ತ ನನ್ನ ಪರ್ಸ್ನಲಾಗಿ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ನೀವ್ಯಾರಾದರೂ ಇನ್ಸ್ಟಾಗ್ರಾಮ್ನ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಏನು ವಿಷಯ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ವ್ಲಾಗ್ನ ಆದಷ್ಟು ಅದೇ ವ್ಲಾಗ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವ್ಲಾಗ್ ಏನಂದರೆ, ಅದೇ ಮೊದಲೇ ಹೇಳಿದಾಗೆ ಯುಗಾದಿ ಹಬ್ಬಕ್ಕೆ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಗೊತ್ತಲ್ಲ ಈ ಕಾಲದಲ್ಲಿ ಮಕ್ಕಳು ಹೇಗೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಬಂದುಬಿಟ್ಟು ಈಗ ರೀಸೆಂಟಾಗಿ ಬರ್ಡೇಗೆ ತೊಗೊಂಡಿದ್ಲು, ಮಾರ್ಚ್ 50th ಅವಳ ಬರ್ಡೇ ಇದ್ದಿದ್ದು. ಏಪ್ರಿಲಲ್ಲಿ ಯುಗಾದಿ ಹಬ್ಬ ಇತ್ತು.
ಸರಿ ಮತ್ತೆ ಬಟ್ಟೆ ಬೇಕು ಅಂತ ಕೇಳಿದ್ಲು. ಈಗ ಅವ್ರ ಫ್ರೆಂಡ್ಸ್ ಎಲ್ಲ ತೊಗೊತಾ ಇರ್ತಾರಲ್ವ, ಸೊ ನನಗೂ ಬೇಕು ಅಂತ ಕೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಲ್ಲಿ ಅವಳಿಗೆ ಶಾಪಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಇಲ್ಲೂ ಅಷ್ಟೇ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ಇದ್ದರೂ ಅವಳು ತೊಗೊಳೋದಕ್ಕೇ ಹಿಂದೇಟಾಗ್ತಾಳೆ, ಯಾವುದೂ ಒಪ್ಪೋದೇ ಇಲ್ಲ. ಇವಳಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿ ನಾನು ಶಾಪ್ ಮಾಡೋಂಗೆ ಆಯಿತು. ಗೊತ್ತಿಲ್ಲ, ಸಮ್ಟೈಮ್ಸ್ ಕೆಲವೊಂದು ನೋಡ್ದಂಗೆ ಇಷ್ಟ ಆಗಿಬಿಡುತ್ತೆ. ಸೊ ಏನು ಮಾಡಿಬಿಡ್ತೀವಿ, ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಿಡ್ತೀವಿ. ಸೊ ಹಾಗೆ ಆಯಿತು. ನಂತರ ಇಲ್ಲಿ ಮೇಲ್ಗಡೆ ಸೆಕ್ಷನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಇಷ್ಟಪಟ್ಟಳು. ಆಮೇಲೆ ಅವಳಿಗೆ ಇನ್ನೊಂದು ಬುದ್ಧಿ ಏನಂದರೆ, ಅವಳಿಗೆ ಇದು ತುಂಬ ಇಷ್ಟ ಆಯಿತು. ಬಟ್ ರೇಟ್ ನೋಡ್ತಾ ಇದ್ರಲ್ಲ, 799, 800 ಅದೊಂದು ಟಿ ಶರ್ಟ್ಗೆ. ಬಟ್ ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿತ್ತು. ಬಟ್ ಏನಂತ ಗೊತ್ತಿಲ್ಲ, ಅವಳೇ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಆದ್ರೂ ಬಿಟ್ಬಿಟ್ಲು. ಸೊ ಆ ಥರ ಕೆಲವೊಂದು ವಿಷಯ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ. ಬಟ್ ಏನಂದರೆ ಬಟ್ಟೆ ಅಂತೂ ಬೇಕೇ ಬೇಕು, ಬಟ್ ಜಾಸ್ತಿ ರೇಟ್ ಬೇಡ ಅನ್ನೋ ಥರ ಥಿಂಕ್ ಮಾಡಿದ್ಲು. ಓಕೆ, ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಇಲ್ಲೆಲ್ಲ ಕಲೆಕ್ಷನ್ಸ್ ಎಲ್ಲ ಒಂದೊಂದೇ ಟ್ರೈ ಮಾಡಿ ನೋಡ್ತಿದ್ದಾಳೆ. ನನ್ನ ಮಗಳು ಯಾವ ಥರನಪ್ಪ ಅಂದರೆ, ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಬಟ್ಟೆಗಳನ್ನೂ ಟ್ರೈ ಮಾಡಿ ಹಾಕ್ಕೊಂಡು ನೋಡ್ತಾಳೆ. ನಾನು ಆ ರೀತಿ ಅಲ್ಲ, ನಾನು ತುಂಬ ಬೇಗ ಯಾವ್ದಾರು ಹೋಗಿದ ತಕ್ಷಣ ಯಾವ್ದಾದ್ರು ಒಂದು ಇಷ್ಟ ಆಗಿಬಿಟ್ರೆ ಅದೊಂದನ್ನೇ ಹಿಡ್ಕೊಂಡಿರ್ತೀನಿ. ಅವ್ರು ಇನ್ನೇ ಎಷ್ಟೇ ತೋರಿಸಿದ್ರು ನಾನು ಬೇರೆ ಯಾವುದನ್ನು ಲೈಕ್ ಮಾಡಲ್ಲ. ಬಟ್ ನನ್ನ ಮಗಳು ಆ ಥರ ಅಲ್ಲ, ಎಲ್ಲನೂ ನೋಡ್ಕೊಂಬಂದು ಎಲ್ಲನೂ ಟ್ರೈ ಮಾಡಿ ಕೊನೆಯಲ್ಲಿ ಮತ್ತೆ ಇನ್ನೊಂದೆರಡು ಶಾಪಿಗೆ ಹೋಗೋಣ ಅಂತ ಕೇಳಿ ಆ ಥರ ಮಾಡ್ತಾಳೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಕೈಗೆತ್ಕೊಡ್ತಾಳೆ. ಮತ್ತು ಆಮೇಲೆ ಎಲ್ಲನೂ ಇದು ಬೇಡ ಅದು ಬೇಡ, ಅದು ರೇಟ್ ಜಾಸ್ತಿ ಇದು ರೇಟ್ ಜಾಸ್ತಿ ಅಂದ್ಕೊಂಡು ಎಲ್ಲನೂ ಎತ್ತಿರ್ತಾಳೆ. ಆ ರೀತಿ ಮಾಡ್ತಾಳೆ. ಈ ರೀತಿ ಆಯಿತು ನಮ್ಮದು ಯುಗಾದಿ ಹಬ್ಬದ ಶಾಪಿಂಗು. ನೋಡ್ತಾ ಇದ್ರಲ್ಲ, ಕೊನೆಗೆ ಅಲ್ಲಿ ತೊಗೊಳ್ಳೇ ಇಲ್ಲ. ಮತ್ತು ಇಲ್ಲಿ ಇನ್ನೊಂದು ಶಾಪಿಗೆ ಕರ್ಕೊಂಬಂದಿದ್ದಾಳೆ. ಇಲ್ಲೂ ಅಷ್ಟೇ ಒಂದು ರೌಂಡ್ ಸುತ್ತಿದ್ದಾಳೆ. ಇಲ್ಲಿ ಬಂದು ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಕಮ್ಮಿನೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ಇರೋ ಕಲೆಕ್ಷನ್ಸಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ನಾನು ಇದನ್ನು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾನು ವ್ಲಾಗ್ನ ಏನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಶಾಪಿಂಗ್ ಮಾಡಿ ಬಂದಿದ್ದೆ ಅಲ್ವಾ, ತುಂಬ ಟೈಮ್ ಆಗಿತ್ತು. ಮತ್ತು ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ನಾನು ಏನು ಮಾಡಿಬಿಟ್ಟೆ, ವ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಇಲ್ಲಿ ಹಬ್ಬದ ದಿನ ಬೆಳಿಗ್ಗೆನೇ ಎದ್ದು ನಾವಿಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಂಡು ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ನಂತರ ಇಲ್ಲಿ ನಾನು ದೇವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿ ಕಳಶನ ಕೂರಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಕೊಂಡು ಇಲ್ಲಿ ಪೂಜೆಗೆ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ. ದೇವ್ರ ದೀಪನೂ ಎಲ್ಲ ಹಚ್ಬಿಟ್ಟಿದ್ದೀನಿ. ಏನಂದರೆ ನೈವೇದ್ಯಕ್ಕೆ ಬೇವು ಬೆಲ್ಲನೇ ನಾನು ಇನ್ನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇಲ್ಲಿ ಎಲ್ಲನೂ ತೆಂಗಿನಕಾಯಿ ಎಲ್ಲ ಒಡ್ಕೊಂಡು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಮುಡ್ಸ್ಕೊಂಡು ಇಲ್ಲಿ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗೆಲ್ಲನೂ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ಇಟ್ಬಿಟ್ಟು ನಂತರ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಬೇಕು. ಇವತ್ತು ಹಬ್ಬದಡ್ಗೆನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಹಾಗೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನನ್ನ ಮಗಳು ಬರ್ಡೇಗೆ ಯಾರು ಡಿನ್ನರ್ಗೆ ನಾವು ಕೂಗಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗಳು ಅವ್ರ ಫ್ರೆಂಡ್ ಮನೆಯಿಂದ ಡಿನ್ನರ್ಗೆ ಕೂಗಬೇಕು ಅಂತ ಅಂದ್ಕೊಂಡಿದ್ಲು. ಸರಿ ಆಯ್ತಮ್ಮ, ಸಂಜೆ ಕೂಗು ಅಂತಲೇ ನಾನು ಹೇಳಿದ್ದೆ. ಹಾಗೆ ಅವಳ ಫ್ರೆಂಡು ಕೂಡ ಸ್ವಲ್ಪ ಬೇಗನೆ ಬಂದಿದ್ಲು. ಅವಳ ಜೊತೆ ಇವಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ನಾವೆಲ್ಲ ಅಡುಗೆ ಎಲ್ಲನೂ ಮಾಡ್ಕೊಂಡ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಈಗ ನೋಡ್ತಾ ಇದ್ರಲ್ಲ, ಈಗ ಕಾಮಾಕ್ಷಿ ದೀಪನೂ ಹಚ್ಕೊಂಡು ನಾನಿಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ.
ನೋಡಿ ಇಲ್ಲೂ ಬೆಲ್ಲ ತಿಂದು ಬೇವು ಬೆಲ್ಲ ತಿಂದು ಎಳ್ಳು ಬೆಲ್ಲ ಈಗ ಬೇವು ಬೆಲ್ಲ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೇದು ಮಾತಾಡಿ ಕಷ್ಟ ಸುಖನ ಸರಿಸಮಾನವಾಗಿ ಹಂಚ್ಕೋಬೇಕು. ಇಲ್ಲಿ ಪೂಜೆ ಎಲ್ಲ ಆದಮೇಲೆ 3 ಜನನೂ ಕೂಡ ಬೇವು ಬೆಲ್ಲ ತಿಂದು ನಂತರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಫೋಟೋ ತೆಕ್ಕೊಂಡು ಆರಾಮಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ನಂತರ ನಾವಿನ್ನೂ ಟಿಫನ್ ಮಾಡಿರಲಿಲ್ಲ, 11 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ದೋಸೆ ಹಾಕ್ಕೊಂಡು ತಿಂದ್ವಿ. ದೋಸೆಗೆ ಏನಿಲ್ಲ, ಸುಮ್ಮನೆ ಜಸ್ಟ್ ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ ಅಷ್ಟೇ. ನಂತರ ಇಲ್ಲಿ ಸರಿ ತಡ ಮಾಡೋದು ಬೇಡ, ಅಡುಗೆ ಮಾಡೋದಕ್ಕೆ ಶುರು ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಾನು ನಮ್ಮ ಮನೆಯವ್ರು ಇಬ್ಬರೂ ಕೂಡ ಫಸ್ಟು ಏನೇನು ಕಟ್ ಮಾಡ್ಕೊಬೇಕು, ಏನೇನು ಬಿಡಿಸ್ಕೊಬೇಕು ಅದನ್ನೆಲ್ಲನೂ ಕೂಡ ಸ್ವಲ್ಪ ಹಾಗೆ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಕೂತ್ಕೊಂಡಿದ್ದೀವಿ. ಇಲ್ಲಿ ನಾನು ಕ್ಯಾರೆಟ್ ಎಲ್ಲನೂ ಹುರ್ಕೊಂಡು ಸಣ್ಣದಾಗೆ ಇಲ್ಲಿ ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಇಲ್ಲಿ ಕ್ಯಾಬೇಜ್ನ ಸಣ್ಣದಾಗೆ ಕಟ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಒಂದು ಕಡೆ ಸ್ವೀಟ್ ಕಾರ್ನ್ ಬರುತ್ತಲ್ಲ, ಜೋಳ, ಅದನ್ನು ನೀಟಾಗಿ ಬಿಡಿಸಿ ಅದನ್ನು ಒಂದು 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಪಲ್ಯನೂ ಮಾಡ್ಕೊತ ಜೊತೆಗೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಹೂರ್ಣನೂ ಕೂಡ ಇಲ್ಲಿ ಬೇಳೆನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಸೌತೆಕಾಯಿನ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಹೆಸ್ರು ಬೇಳೆನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಜೊತೆಗೇ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವೀಟ್ ಕಾರ್ನ್ ಬೇಯಿಸಿದೆ ಅಲ್ವಾ, ಅದರಲ್ಲಿ ಖಾರ ಮತ್ತು ಸ್ವೀಟ್ ಎರಡೂ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಇಲ್ಲಿ ಹಾಕಿ ಸ್ವಲ್ಪ ಬೆಲ್ಲನೂ ಹಾಕಿ ಇಲ್ಲಿ ಸ್ವೀಟ್ ಕಾರ್ನ್ನ ಸ್ವೀಟ್ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ಬಂದು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಖಾರ ಥರನೂ ಮಾಡ್ಕೋಬಹುದು, ಆ ಥರನೂ ಮಾಡ್ಕೋತೀನಿ. ಈಗ ನೋಡ್ತಾ ಇದ್ದೀರಲ್ಲ, ನನ್ನ ಮಗಳು ಫ್ರೆಂಡ್ ಕೂಡ ಬಂದಿದ್ದರು. ಸೊ ಹಾಗಾಗಿ ಏನಾದರೂ ಜ್ಯೂಸ್ ಏನಾದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಬೂಜ ಜ್ಯೂಸನ್ನ ಮಾಡಿದ್ದೀನಿ. ಹಾಲು ಹಾಕಿ ಚೆನ್ನಾಗೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿ ಅದನ್ನು ಕೂಡ ಸ್ವಲ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ನಿಮ್ಗೆ ಗೊತ್ತಲ್ಲ, ಯುಗಾದಿ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಸೊ ಹಾಗಾಗಿ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನು ಕೂಡ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಾ ಇದೆಯಾ? ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಅದು ನನಗೆ ಗೊತ್ತಿಲ್ಲ, ನನಗೂ ಗೊತ್ತು. ತುರ್ಕೊಡಿ ನಾನು ಹೋಗಯ್ಯ. ಹಾಂ, ಮತ್ತೆ ಕೇಳಿದೆ ಈಗ ಏನಕ್ಕೆ ಹೇಳಿದ್ರಿ? ಇವಾಗ ಏನು ಮಾಡ್ತಿದೆ ಅಂತ ಕೇಳಿದೆ. ಅದೇ ಕೈ ಆಡ್ತಾ ಇದ್ದೀನಿ. ಏನೇನಾಗಿದೆ? ಹಪ್ಪಳ, ಎಣ್ಣೆ ಬಿಸಿ ಇದೆಯಾ? ಒಬ್ಬಟ್ಟು, ಹಪ್ಪಳ, ಚಿತ್ರಾನ್ನ. ಇಲ್ಲಿ ರೈಸ್ ರೆಡಿ ಇದೆ, ಅನ್ನ ಸಾಂಬಾರು ಮತ್ತು ಚಿತ್ರಾನ್ನಕ್ಕೆ ಬಿಳಿ ರೈಸು. ಸರಿನಾ? ಇಲ್ಲಿ ಹೂರ್ಣ ರೆಡಿ ಇದೆ. ಇದು ಬಂದು ಕಾರ್ನ್ ಪಲ್ಯ ಸ್ವೀಟು. ಆಮೇಲೆ ಇದು ಕ್ಯಾರೆಟ್ ಮತ್ತು ಕೋಸಂಬರಿ ಪಲ್ಯ. ಮತ್ತು ಇದು ನೋಡಿದ್ರಲ್ಲ, ಇದಿಷ್ಟು ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆಗಳಾಗಿತ್ತು. ಹಾಗೆ ಗೆಸ್ಟ್ ಎಲ್ಲ ಬಂದಿದ್ದು ತುಂಬ ಲೇಟ್ ಆಯಿತು, ಹಾಗಾಗಿ ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.